ಹೇಳು ಮಾಯಾ, ದುರ್ಗಾ ಕೇಳಿದ ಪ್ರಶ್ನೆ ನಾನು ಕೇಳ್ತಾ ಇರೋದು. ನನಗೆ ಉತ್ತರ ಬೇಕು. ಇಲ್ಲ ಶರತ್, ಅಂಬಿಕಾ ನನ್ನ ಬೆಸ್ಟ್ ಫ್ರೆಂಡ್. ಅವಳನ್ನ ನಾನು ಸಾಯಿಸೋದ? ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಹಿಂಸೆ ಆಗ್ತಾ ಇದೆ. ಆ ಇಯರಿಂಗ್ ಅಲ್ವಾ? ಒಂದ್ ನಿಮಿಷ ಪ್ರಾಣಿ ಗಟ್ಟಿಗೆ ಇಟ್ಕೊಳ್ಳಿ. ನೋಡಿ, ಈ ಒಂದು ಇಯರಿಂಗ್ ಇಟ್ಕೊಂಡು ನಾನೊಬ್ಬ ಕೊಲೆಗಾರ್ತಿ ಅಂತ ಹೇಗ್ ಡಿಸೈಡ್ ಮಾಡ್ತೀರಾ? ಎರಡು ಇಯರಿಂಗು ಇಲ್ಲೇ ಇದೆ. ಅಂಬಿಕಾ ಮತ್ತೆ ನನ್ನ ಹತ್ರ ಒಂದೇ ತರದ ಇಯರಿಂಗ್ ಇರ್ಬೋದಲ್ವಾ? ಆ ಇಯರಿಂಗ್ ನಂದಲ್ವೇ ಅಲ್ಲ ಅಂದ್ಮೇಲೆ ಕೊಲೆ ಮಾಡೋದಕ್ಕೆ ನಾನು ಹೇಗ್ ಸಾಧ್ಯ? ಈಗ್ಲಾದ್ರೂ ನಂಬ್ತೀರಾ ಶರತ್? ಸದ್ಯ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ಅದು ಮನೆಗೆ ಬಂತಲ್ಲ, ಇಲ್ಲ ಅಂದ್ರೆ ಇದನ್ನ ತೋರ್ಸಕ್ಕೆ ಆಗ್ತಿರ್ಲಿಲ್ಲ. ಒಂದಲ್ಲ ಒಂದಿನ ಈ ಪ್ರಶ್ನೆ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿಸಿದ್ದೆ. ಮಾತಾಡು ದುರ್ಗಾ, ಈಗೇನ್ ಹೇಳ್ತೀಯ? ಆಫ್ಟರ್ ಆಲ್ ಒಂದು ಸಣ್ಣ ಇಯರಿಂಗ್ ಇಟ್ಕೊಂಡು ಅಂತ ಕೊಲೆ ಆರೋಪ ಯಾರಾದ್ರೂ ಮಾಡ್ತಾರಾ? ನಾನು ಅದನ್ನ ಹೇಳ್ತಾ ಇರೋದು. ಈಗ 2 ಇಯರಿಂಗ್ ಇಲ್ಲೇ ಇದೆಯಲ್ಲ, ಇವಾಗೇನ್ ಹೇಳ್ತೀಯಮ್ಮ ದುರ್ಗಮ್ಮ? ಸ್ಟಾಪ್ ಇಟ್ಟತೆ. ನೀವ್ ಯಾಕೆ ದುರ್ಗನ್ ಬ್ಲೇಮ್ ಮಾಡ್ತಾ ಇದ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಇಯರಿಂಗ್ ಅವಳ ಹತ್ರ ಮೊದಲೇ ಇದ್ದಿದ್ರೆ ದುರ್ಗಾ ಪ್ರಶ್ನೆ ಮಾಡ್ತಾಗಲೇ ಇದನ್ನ ತೋರಿಸ್ಬೋದಿತ್ತಲ್ವಾ? ಅದನ್ನ ಬಿಟ್ಟು ಮೇಲಿಂದ ಕೆಳಗೆ ಜಂಪ್ ಮಾಡಿ ಅವಳೇ ಹರ್ಟ್ ಮಾಡ್ಕೊಂಡು ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡೋ ಅಗತ್ಯ ಆಯ್ತಾ? ಅಲ್ಲ, ಪ್ರಶ್ನೆ ಮಾಡೋದನ್ನೇ ಕ್ರೈಮ್ ಅನ್ನೋ ಥರ ನೀವೆಲ್ಲ ಟ್ರೀಟ್ ಮಾಡ್ತಾ ಇದ್ದೀರಲ್ಲ. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕೇ ಹೊರತು ಈ ಥರ ರಿಯಾಕ್ಟ್ ಮಾಡೋದಲ್ಲ. ಹೌದು, ನನಗೂ ಶರತ್ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ. ಅಲ್ಲ ಮಾಯಾ, ಈ ದುಡುಕಿನ ನಿರ್ಧಾರ ತಗೊಳ್ಳೋ ಮೊದಲು ಆ ಓಲೆ ತೋರಿಸಿದ್ದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ವಾ? ಅಂಕಲ್, ಆ ಟೈಮಲ್ಲಿ ನನ್ಗೇನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ತುಂಬಾ ಬ್ಲಾಂಕ್ ಆಗ್ಬಿಟ್ಟಿದ್ದೆ. ನೀನ್ ಇವಾಗ ಈ ತರ ಸಮಜಾಯಿಸಿ ಕೊಟ್ರೆ ನಾವು ಅದನ್ನ ನಂಬೇಕಾ? ಏನು ತಪ್ಪು ಮಾಡದೆ ಇರೋ ದುರ್ಗ ಕ್ಷಮೆ ಕೇಳಬೇಕು ಅಂದ್ರೆ ನಾನು ಒಪ್ಪಲ್ಲ. ದುರ್ಗಾ, ನೀನ್ ಯಾರ ಹತ್ರನೂ ಕ್ಷಮೆ ಕೇಳಬೇಕಾಗಿಲ್ಲ. ಬಾ.